ಹಲೋ, ಎಲ್ರಿಗೂ ನಮಸ್ಕಾರ. ಕೃಷ್ಣ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ ಸ್ಪೆಷಲ್ ಮಾಡ್ತಾಯಿದ್ದೀನಿ. ಸಂಡೇ ಸ್ಪೆಷಲ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಪೆಪ್ಪರ್ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಈಗ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ 1 kg ಚಿಕನ್ ತಗೊಂಡಿದ್ದೀನಿ. ಚಿಕನ್ ತಗೊಂಡು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಈರುಳ್ಳಿ, ಹಸಿ ಕೊಬ್ಬರಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ, ಟೊಮೊಟೊ, ಕಾಳು ಮೆಣಸು, ಹುರ್ಗಡ್ಲೆ, ಚಕ್ಕೆ ಲವಂಗ, ಬೆಳ್ಳುಳ್ಳಿ ಇಷ್ಟು ತಗೊಂಡಿದ್ದೀನಿ. ಈಗ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈಗ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಡ್ತಾಯಿದ್ದೀನಿ. ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಜೊತೆಗೆ ಈರುಳ್ಳಿ ಹಾಕಿ, ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಹಾಕ್ಬಿಟ್ಟು ಈರುಳ್ಳಿ ಎಣ್ಣೆ ಜೊತೆಗೆ ಸ್ವಲ್ಪ ಎಣ್ಣೆ ಬಾಡಿಸ್ತಾಯಿದ್ದೀನಿ ಚಿಕನ್ನ. ಆಮೇಲೆ ಚಿಕನ್ನು ಬೇಯೋವಾಗ ಸ್ವಲ್ಪ ಉಪ್ಪು ಹಿಡ್ಕೊಂಡು ಬೇಯಬೇಕು. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ. ಇದರಲ್ಲೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರಲ್ಲೇ ಎಲ್ಲ ನೀರು ಬಿಟ್ಕೋಬೇಕು. ನೀರು ಬಿಟ್ಕೊಂಡು ನೀರೆಲ್ಲ ಪುನಃ ಡ್ರೈ ಆಗಿಬಿಡ್ಬೇಕು. ಎಲ್ಲ ಚೆನ್ನಾಗಿ ನೀರೆಲ್ಲ ಡ್ರೈ ಆಗಬೇಕು, ಎಲ್ಲ ಹಿಂಗೋಗಬೇಕು ನೀರೆಲ್ಲ. ಅಲ್ಲಿ ತನಕ ಮುಚ್ಚಿದ್ದೀನಿ. ಕುಕ್ಕರ್ ಕೂಗ್ಸೋದಿಲ್ಲ, ಸುಮ್ಮನೆ ಮುಚ್ಚಬೇಕು, ಪ್ಲೇಟ್ ಮುಚ್ಚಬೇಕು ಅಷ್ಟೇ. ಮುಚ್ಚಕ್ಕೆ ಬಿಟ್ಟಿದ್ದೀನಿ ಈಗ ಅದನ್ನು. ಈಗ ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋತೀನಿ. ಏನು ಬಿಸಿ ಮಾಡ್ಕೋಬೇಕು ಅಂದರೆ ಚಕ್ಕೆ ಲವಂಗ, ಶುಂಠಿ, ಹುರ್ಗಡ್ಲೆ, ಮೆಣಸು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿ ಬಿಸಿ ಮಾಡಿಕೊಂಡು ಹಸಿ ಕೊಬ್ಬರಿ ಜೊತೆಗೆ ರುಬ್ಕೋತೀನಿ. ರುಬ್ಬಾದ್ಮೇಲೆ ಅದು ಸ್ವಲ್ಪ ನೈಸ್ಗಾಗಬೇಕು. ನೈಸ್ಗಾದ್ಮೇಲೆ ಸಪ್ರೇಟಾಗಿ ಟೊಮೊಟೊ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅದನ್ನು ಸಹ ಬಾಣಲಿಲಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ಅದ್ರ ಜೊತೆಗೆ ರುಬ್ಕೋತೀನಿ. ಇದ್ರ ಜೊತೆಗೆ ರುಬ್ಕೊಂಡು ಅದ್ರ ಜೊತೆಗೆ ಈರುಳ್ಳಿ ಸ್ವಲ್ಪ ಹಾಕೊಂಡು ರುಬ್ಕೋತೀನಿ. ರುಬ್ಬಿಟ್ಟು ಈಗ ಪಕ್ಕದಲ್ಲಿ ಚಿಕನ್ನು ನೋಡಿ, ಚಿಕನ್ ಎಲ್ಲ ಡ್ರೈ ಆಗೈತೆ. ಈಗ ನೀರೆಲ್ಲ ಬಿಟ್ಕೊಂಡು ಅದರಲ್ಲಿ ಹಿಂಗೋಗೈತೆ. ಈಗ ರುಬ್ಕೊಂಡಿರೋ ಮಸಾಲೆನೇ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕಷ್ಟು ಇನ್ನು ಸ್ವಲ್ಪ ಬೇಕಾದರೂ ಉಪ್ಪು ಹಾಕ್ಬಿಟ್ಟು ನೋಡಿ ರೆಡಿಯಾಗಿದೆ. ಈಗ ಪೆಪ್ಪರ್ ಚಿಕನ್ ಫ್ರೈ ರೆಡಿಯಾಗಿದೆ. ಇದೇ ಥರ ಮನೆಯಲ್ಲೇ ಮಾಡ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೊರಗಡೆ ತಿನ್ನೋ ಬದಲು. ರುಚಿಯಾಗಿ ಈ ಚಳಿಗಾಲದಲ್ಲಿ, ಈ ಗಾಳಿಗೆ, ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ. ಪೆಪ್ಪರು ಖಾರವಾಗಿ ಮನೇಲೆ ಮಾಡ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನಗೆ ಬರೋ ಅಡುಗೆಗಳನ್ನೆಲ್ಲ ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ. ಧನ್ಯವಾದಗಳು.